ಬಹಳಷ್ಟು ಜನಪ್ರಿಯತೆಯಾದಂಥ ಸಿಂಗರ್, ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಸುದ್ದಿ ಆಗಿದ್ದಾರೆ. ಏನಾದ್ರೂ ಒಂದು ವಿವಾದವನ್ನ ಮಾಡುವ ಮೂಲಕ ಸೋನು ನಿಗಮ್ ಒಂದಿಷ್ಟು ಸುದ್ದಿ ಆಗ್ತಾ ಇದ್ರು. ಈಗ ಮತ್ತೊಮ್ಮೆ ಸುದ್ದಿ ಆಗಿದ್ದು ಯಾಕೆ, ಯಾವುದಕ್ಕೆ ಯಾವುದನ್ನ ಹೋಲಿಸಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಕನ್ನಡಿಗರು ಮಾತ್ರ ಸೋನು ನಿಗಮ್ ಧ್ವನಿಗೆ ಮನಸೋತಿದ್ರು. ಅದೇ ಸೋನು ನಿಗಮ್ ಕನ್ನಡ ನೆಲದಲ್ಲಿ ಕನ್ನಡ ಹಾಡು ಕೇಳಿದ್ದಕ್ಕೆ ಉರಿದು ಬಿದ್ದು ಬಿಟ್ಟಿದ್ದಾರೆ. ಇದಕ್ಕೆ ಫಲ್ಗಾಮ್ ದಾಳಿ ಆಗಿದ್ದು ಎನ್ನುವ ಮೂಲಕ ಮೂರ್ಖತನದ ಹೇಳಿಕೆ ಒಂದನ್ನು ಕೊಟ್ಬಿಟ್ಟಿದ್ದಾರೆ. ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದೋಗ್ಬಿಟ್ಟಿದೆ. ಫಲ್ಗಾಮ್ ದಾಳಿಯನ್ನ ಉಲ್ಲೇಖಿಸುವ ಅಗತ್ಯವೇನಿತ್ತು ಎನ್ನುವುದೇ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಹೊರಗಿನಿಂದ ಬಂದವರನ್ನ ಹೊತ್ತು ಮೆರೆಸಿದ್ದಕ್ಕೆ ಕನ್ನಡಿಗರಿಗೆ ಇಂಥದ್ದೇ ಬಹುಮಾನ ಸಿಗಬೇಕಾಗಿದ್ದೆ. ಈಗ ಮತ್ತೊಮ್ಮೆ ಸುದ್ದಿ ಆಗಿದ್ದು ಯಾಕೆ? प्यारियां पे छचोदे यार तुम मौत ही कर खरीद रही हैं। ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಸೋನು ನಿಗಮ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಬಹಳಷ್ಟು ಜನಪ್ರಿಯತೆಯಾದಂಥ ಸಿಂಗರ್, ಕನ್ನಡ ಹಿಂದಿ ಬಹಳ ಅದ್ಭುತವಾಗಿ ಹಾಡುವಂಥ ವ್ಯಕ್ತಿ. ಬಟ್ ಇದೀಗ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಸುದ್ದಿಯಾಗಿದ್ದಾರೆ. ಯಾಕಂದರೆ ಈ ಹಿಂದೆಯೂ ಕೂಡ ಏನಾದರೂ ಒಂದು ವಿವಾದವನ್ನು ಮಾಡುವ ಮೂಲಕ ಸೋನು ನಿಗಮ್ ಒಂದಿಷ್ಟು ಸುದ್ದಿ ಆಗ್ತಾ ಇದ್ರು. ಈಗ ಮತ್ತೊಮ್ಮೆ ಸುದ್ದಿ ಆಗಿದ್ದು ಯಾಕೆ? ಬೆಂಗಳೂರಿನಲ್ಲೇ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಯಾವುದಕ್ಕೆ ಯಾವುದನ್ನು ಹೋಲಿಸಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ನೋಡಿ, ಸೋನು ನಿಗಮ್ ಹಿಂದಿಯವನಾದರೂ ಕೂಡ ಕನ್ನಡಿಗರು ಆತನ ಧ್ವನಿಯನ್ನು ಒಪ್ಪಿಕೊಂಡಿದ್ರು, ಸಾಕಷ್ಟು ಅಪ್ಪಿಕೊಂಡಿದ್ರು ಕೂಡ. ಹಿಂದಿ ಚಿತ್ರರಂಗವನ್ನು ಕಡೆಗಣಿಸಿದ್ರೂ ಕೂಡ ಕನ್ನಡಿಗರು ಮಾತ್ರ ಸೋನು ನಿಗಮ್ ಧ್ವನಿಗೆ ಮನಸೋತಿದ್ರು. ಯಾಕಂದರೆ ಪ್ರೀತಿ ಕೊಟ್ಟಿದ್ದಾರೆ ಆ ರೀತಿಯವರಿಗೆ. ನೂರಾರು ಕನ್ನಡ ಗೀತೆಗಳನ್ನು ಸೋನು ನಿಗಮ್ ತಮ್ಮ ಧ್ವನಿಯಲ್ಲಿ ಹಾಡಿದ್ದಾರೆ. ಆದರೆ ಅದೇ ಸೋನು ನಿಗಮ್ ಕನ್ನಡ ನೆಲದಲ್ಲಿ ಕನ್ನಡ ಹಾಡು ಕೇಳಿದ್ದಕ್ಕೆ ಉರಿದು ಬಿದ್ದು ಬಿಟ್ಟಿದ್ದಾರೆ. ಇದಕ್ಕೆ ಫಲ್ಗಾಮ್ ದಾಳಿ ಆಗಿದ್ದು ಎನ್ನುವ ಮೂಲಕ ಮೂರ್ಖತನದ ಹೇಳಿಕೆ ಒಂದನ್ನು ಕೊಟ್ಬಿಟ್ಟಿದ್ದಾರೆ. ನೋಡಿ, ಯಾವುದಕ್ಕೆ ಏನು ಹೋಲಿಸ್ತಾ ಇದ್ದಾನೆ ಅನ್ನೋದೇ ಗೊತ್ತಾಗೋದಿಲ್ಲ ಈ ವ್ಯಕ್ತಿ. ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ನಡೆದಂತಹ ಸಂಗೀತ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದೋಗ್ಬಿಟ್ಟಿದೆ. ಕರ್ನಾಟಕ ಎಂದ ಮೇಲೆ ಕನ್ನಡ ಹಾಡು ಕೇಳ್ತಾರೆ, ಅದು ಸಹಜ ಕೂಡ. ಕನ್ನಡ ಹಾಡು ಹಾಡುವುದು ಸೋನು ನಿಗಮ್ಗೆ ಹೊಸದೇನಲ್ಲ ಇದು. ಯಾಕಂದರೆ ಈ ಮೊದಲು ಕೂಡ ವೇದಿಕೆ ಮೇಲೆ ಸಾಕಷ್ಟು ಕನ್ನಡ ಹಾಡುಗಳನ್ನು ಹಾಡಿದ್ದಾರೆ. ಅದರಲ್ಲೂ ಕೂಡ ಕನ್ನಡ ಹಾಡು ಕೇಳಿದ್ದಕ್ಕೆ ಫಲ್ಗಾಮ್ ದಾಳಿಯನ್ನು ಉಲ್ಲೇಖಿಸುವ ಅಗತ್ಯವೇನಿತ್ತು ಎನ್ನುವುದೇ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ಕನ್ನಡಿಗರು ಎಂದರೆ ಕೇವಲ ಉತ್ತರ ಭಾರತೀಯರು ವಿಷ ಕಾರುವುದು ಹೊಸದೇನಲ್ಲ. ಇದರಲ್ಲಿ ದೊಡ್ಡ ಹಾಡುಗಾರ ಆದರೆ ಸಾಲದು, ಅದಕ್ಕೆ ತಕ್ಕಂತೆ ವರ್ತಿಸುವುದಕ್ಕೂ ಕೂಡ ಕಲಿಬೇಕಾಗಿರುವಂಥದ್ದು. ಫಲ್ಗಾಮ್ ದಾಳಿಗೂ ಬೆಂಗಳೂರಿನಲ್ಲಿ ಕನ್ನಡ ಹಾಡು ಕೇಳುವುದಕ್ಕೂ ಏನು ಸಂಬಂಧ ಎಂದು ಉತ್ತರವನ್ನು ಇಲ್ಲಿ ಸೋನು ನಿಗಮ್ ಉತ್ತರ ಕೊಡಲೇಬೇಕಾಗಿರುವಂಥದ್ದು. ವ್ಯಾಪಕವಾಗಿ ಇದೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೋನು ನಿಗಮ್ ದುರ್ವರ್ತನೆಗೆ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಹೊರಗಿನಿಂದ ಬಂದವರನ್ನು ಹೊತ್ತು ಮೆರೆಸಿದ್ದಕ್ಕೆ ಕನ್ನಡಿಗರಿಗೆ ಇಂಥದ್ದೇ ಬಹುಮಾನ ಸಿಗಬೇಕಾಗಿದ್ದೆ ಎಂದು ಅನೇಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಸೋನು ನಿಗಮ್ ಕನ್ನಡದಲ್ಲಿ ಹಾಡಿರುವ ಹಾಡುಗಳಿಗೆ ಅಭಿಮಾನಿಗಳಾದವರಿಗೂ ಅವರ ವರ್ತನೆ ಅಚ್ಚರಿ ಮೂಡಿಸ್ಬಿಟ್ಟಿದೆ. ಘಟನೆ ಬಗ್ಗೆ ಮಾತನಾಡಿರುವಂಥ ಸೋನು ನಿಗಮ್ ಅವರು ಹುಟ್ಟುವ ಮೊದಲಿನಿಂದಲೂ ಕೂಡ ನಾನು ಕನ್ನಡ ಹಾಡುಗಳನ್ನು ಹಾಡಿದ್ದೇನೆ, ಅವರ ಕನ್ನಡ ಹಾಡು ಎಂದು ಒತ್ತಾಯ ಮಾಡಿದ್ದಕ್ಕೆ ಕೋಪ ಬಂತು ನನಗೆ, ಕನ್ನಡ ಮೇಲೆ ನನಗೆ ಗೌರವ ಇದೆ ಎಂದು ಸಮರ್ಥನೆ ಕೂಡ ಕೊಟ್ಟಿದ್ದಾರಂತೆ. ನೋಡಿ, ಪೊಲೀಸರು ಸೋನು ನಿಗಮ್ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕು, ಕೂಡಲೇ ಸೋನು ನಿಗಮ್ ಅವರು ಕನ್ನಡಿಗರನ್ನು ಕ್ಷಮೆ ಕೇಳಲೇಬೇಕು ಅಂತ ಒಂದಿಷ್ಟು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸೋನು ನಿಗಮ್ ಕಾರ್ಯಕ್ರಮ ನಡೆಯದರೆ ಅಲ್ಲಿ ಕನ್ನಡ ಹಾಡುಗಳನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಒತ್ತಾಯಿಸಲಾಗ್ತಾ ಇದೆ. ಸಹಜವಾಗಿ, ಯಾಕಂದರೆ ಕೆಲವೊಂದಿಷ್ಟು ಸಿಂಗರ್ಗಳಿಗೆ ಏನಾಗುತ್ತೋ ಗೊತ್ತಿಲ್ಲ, ಬೆಂಗಳೂರಲ್ಲೇ ಬರ್ತಾರೆ, ಭಾಳ ಅದ್ಭುತವಾದಂಥ ಒಳ್ಳೆ ಸಿನಿಮಾಗಳಿಗೆ ಹಾಡು ಕೂಡ ಹಾಡ್ತಾರೆ. ಅದಾದ ನಂತರ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ಸಂದರ್ಭದಲ್ಲಿ ಕನ್ನಡ ಹಾಡು ಅಂತಂತಂದರೆ ಫಲ್ಗಾಮ್ ಘಟನೆ ಆಗಿರೋದು ಇದೇ ಕಾರಣಕ್ಕೆ ಅನ್ನುವಂಥ ರೀತಿಯಾಗಿ ವರ್ತನೆ ಮಾಡಿಬಿಡ್ತಾರೆ. ನೋಡಿ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ನೋಡಿ, ಕನ್ನಡ ಧ್ವನಿ, ಕನ್ನಡ ಬಹಳ ಅದ್ಭುತವಾಗಿ ಹಾಡ್ತಾರೆ, ಕನ್ನಡ ಬಹಳ ಸ್ಪಷ್ಟವಾಗಿ ಕನ್ನಡ ಕೂಡ ಮಾತಾಡಲಿಕ್ಕೂ ಬರಲಿಲ್ಲ ಅಂದರೂ ಕೂಡ ಕನ್ನಡ ಹಾಡುಗಳನ್ನು ಎಷ್ಟು ಅದ್ಭುತವಾಗಿ ಹಾಡ್ತಾರೆ ಅಂತಂದರೆ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ. ಆದರೆ ಇವರು ಆಡುವಂಥ ಮಾತುಗಳಿದೆಯಲ್ಲ ನೋಡಿ, ಕನ್ನಡ ಹಾಡು ಅಂದಿದ್ದಕ್ಕೆ ಫಲ್ಗಾಮ್ ದಾಳಿ ಆಗಿದ್ದು ಎನ್ನುವ ಮೂಲಕ ಮೂರ್ಖತನದ ಒಂದಿಷ್ಟು ಹೇಳಿಕೆಯನ್ನು ಕೊಡೋದಾದರೆ ಯಾಕೆ ಬೇಕ್ರಿ ಇವರೆಲ್ಲ?
ಅದಕ್ಕೆಲ್ಲ ಹೇಳೋದು ಪ್ರತಿ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮನ ಮೇಲೆ ಏನಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ನಾವು ಬರೀ ಕನ್ನಡ 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 ಅಂತ ಕನ್ನಡ ಪರ ಸಂಘಟನೆಗಳು ಬರೀ ಬಡ್ದಾಡ್ಕೊಳ್ತಾ ಇರ್ತಾವೆ. ಕನ್ನಡ ಉಳಿಬೇಕ್ರಿ, ಕನ್ನಡ ಹಂಗೆ ಇರ್ಬೇಕ್ರಿ, ಕನ್ನಡ ಹಿಂಗಿರ್ಬೇಕ್ರಿ ಅಂತ ಹೇಳ್ತೀರ. ನೋಡಿ ಏನಾಗ್ತಾ ಇದೆ. ಬೇರೆಯವರು ಬಂದುಬಿಟ್ಟು ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಹಾಡಿ ಅಂತಂದರೆ ಸಾಕು, ಯಾವುದ್ಯಾವುದಕ್ಕೂ ಏನೇನೋ ಆಗುತ್ತೆ. 26 ಜನಗಳು ಸಾವನ್ನಪ್ಪಿದ್ದಾರೆ. ಅದೇ ದುಃಖದಲ್ಲಿ ಇರುವಂಥ ಇಡೀ ಭಾರತೀಯರು. ಸೊ ಕನ್ನಡ ಹಾಡು ಅಂತಿದ್ದಕ್ಕೆ ಫಲ್ಗಾಮ್ ದಾಳಿ ಆಗಿದ್ದು ಎನ್ನುವ ಮೂಲಕ ಮೂರ್ಖತನದ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟು ಹೋಗ್ಬಿಡ್ತಾರೆ. ಇದನ್ನೆಲ್ಲವೂ ಕೂಡ ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು. ಕನ್ನಡಿಗರು ಎಲ್ಲರೂ ಕೂಡ ಆಯ್ತಪ್ಪ ಕ್ಷಮೆ ಕೇಳಿಬಿಡ್ತೀರಾ, ಮುಗಿದೋಯ್ತು. ನೋಡಿ ಮಾತಾಡ್ತಾರೆ, ಆಮೇಲೆ ಒಂದಿಷ್ಟು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲೋ ಎಲ್ಲಾದರೂ ಒಂದು ಲೈವ್ ಬರ್ತಾರೆ, ತಪ್ಪಾಯಿತು ಕನ್ನಡಿಗರೇ ಇದೊಂದು ಸಾರಿ ಕ್ಷಮಿಸಿ ಅಂತ ಒಂದಿಷ್ಟು ಹೇಳಿಬಿಡ್ತಾರೆ. ಆಯಿತು, ನಿಮ್ಮ ಮನಸ್ಸಲ್ಲಿರುವಂಥ ಭಾರ ಎಲ್ಲ ನೋವು ನಲಿವು ಎಲ್ಲವೂ ಕೂಡ ಇಳಿದೋಗ್ಬಿಡುತ್ತೆ, ಮುಗಿದೋಯ್ತು ಕತೆ. ಮಾತಾಡೋಕ್ಕೂ ಮುಂಚೆಯೂ ಕೂಡ ಕನ್ನಡದ ಬಗ್ಗೆ ಒಂದಿಷ್ಟು ಅವರಿಗೆ ಅರಿವಿರಬೇಕು. ಎದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಎದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಅಂತ. ಅದೇನೂ ಕೂಡ ಅದಂದರೆ ಅದರ ಅವಶ್ಯಕತೆನೇ ಇಲ್ಲಾರ್ದಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಘಟನೆಗಳನ್ನು ಆದಂಥ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು ಯಾವ ರೀತಿ ಅಂದರೆ ಪ್ರತಿಭಟನೆ, ರೋಡಿಗಿಳಿದು ಬೀದಿಗಿಳಿದು ಆರ್ಭಟ ಏನು, ಕಿರ್ಚಾಟ ಏನು ಅವ್ರದ್ದು, ಇದೆಲ್ಲವೂ ಕೂಡ ನೋಡಬೇಕು. ಇದಾದ ನಂತರ ಎಲ್ಲಿ ಇರ್ತಾರೆ ಯಾರು ಕೂಡ, ಯಾವ ಸೋನು ನಿಗಮೂ ಬೇಡ, ಏನೂ ಬೇಡ. ಕಾಲೇಜ್ ಒಂದರಲ್ಲಿ ಕಾರ್ಯಕ್ರಮ ನಡೆಯುತ್ತೆ, ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಕರೆಸ್ತಾರೆ. ಏನು ಪುಕ್ಷಟೆ ಬರ್ತಾರಾ ಅವರು? ಲಕ್ಷಾಂತರ ರೂಪಾಯಿ ದುಡ್ಡು ಸುರಿಬೇಕು ಅವ್ರ ಮೇಲೆ, ಬಂದು ಹಾಡ್ತಾರೆ. ಅದು ಕೂಡ ಕನ್ನಡದಲ್ಲಿ ಬೆಂಗಳೂರಿನಲ್ಲೇ ನಡೆದಿರುವಂಥ ಕಾರ್ಯಕ್ರಮ. ಬೇರೆ ಯಾವುದಾದ್ರೂ ಒಂದು ಜಿಲ್ಲೆನೋ ಅಥವಾ ಗಡಿ ಭಾಗದಲ್ಲಿ ನಡೆದಿದ್ರೆ ಘಟನೆ ಆಯ್ತು ಬಿಡಪ್ಪ, ಗಡಿ ಭಾಗ ಅಲ್ವಾ ಅಂದ್ಕೊಂಡು ಸುಮ್ಮನೆ ಇರ್ತಾಯಿದ್ರು. ಬೆಂಗಳೂರಿನ ಕೇಂದ್ರ ಬಿಂದು ಒಂದು ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ, ಅಲ್ಲೂ ಕೂಡ ಒಂದಿಷ್ಟು ಕನ್ನಡ ಹಾಡು ಹಾಡಿ ಸರ್, ಬರೀ ಹಿಂದಿನೇ ಹಾಡುತ್ತಾ ಇದ್ದೀರಾ, ಕನ್ನಡ ಹಾಡು ಹಾಡಿ ಅಂತಂದಾಗ ಅವರಿಗೆ ಯಾವ ರೀತಿ ಅಂದರೆ ಫಲ್ಗಾಮ್ನಲ್ಲಿ ದಾಳಿ ಆಯ್ತಲ್ಲ ಅನ್ನುವಂಥ ಮೂರ್ಖತನದ ಒಂದಿಷ್ಟು ಹೇಳಿಕೆ ಕೊಡ್ತಾರಲ್ಲ, ಇಂಥವ್ರಿಗೆ ಏನು ಮಾಡಬೇಕು ಹೇಳಿ. ಸೊ ಈಗಲಾದರೂ ಕೂಡ ಕರ್ನಾಟಕದ ಜನತೆ, ಕನ್ನಡಿಗರು, ಕನ್ನಡ ಅಂತ ಏನೇನೋ ಹೇಳ್ತಿರಲ್ಲ ಅವರೆಲ್ಲರೂ ಕೂಡ ಎಚ್ಚೆತ್ಕೊಳ್ರಪ್ಪ. ಬರೀ ಬಾಯಿ ಮಾತಿಂದ ಹೇಳೋದಲ್ಲ, ಅಲ್ಲಿ ಮಾಡಿ ತೋರಿಸ್ಬೇಕು. ಹೌದು ಇವರು ಕನ್ನಡಿಗರು ಅಂತ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.